ಮಾನ್ಯರೇ, ಇವತ್ತು ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯಿಂದ ತಮ್ಮ ಮೂಲಕ ಒಂದು ವಿಚಾರವನ್ನು ಹಂಚಿಕೊಳ್ಳಲಿಕ್ಕೆ ನಾವು ಬಂದಿದ್ದೇವೆ. ಇವತ್ತು ಕೋಲಿ ಕಬ್ಬಲಿಗ ಎಸ್ ಟಿ ಹೋರಾಟ ಸಮಿತಿಯ ರಾಜ್ಯ ಕೋಶಾಧ್ಯಕ್ಷರಾಗಿರುವಂಥ ಪಿಂಟು ಜಮಾದಾರರು ನಮ್ಮ ಜೊತೆಯಲ್ಲಿದ್ದಾರೆ. ರಾಜ್ಯ ಉಪಾಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಗುಡ್ಬಾ ಹಾಗೂ ರಾಮ್ಲಿಂಗ್ ನಾಟಿಕರ್ ಅವರು, ಇವತ್ತು ಕಮಲಾಪುರ ತಾಲೂಕಿನ ಅಧ್ಯಕ್ಷರಾಗಿರುವಂಥ ಅಂಬರಾಯ್ ಜೋಗ ಅವರು, ಮತ್ತು ನಮ್ಮ ಕಲಬುರಗಿ ಜಿಲ್ಲೆಯ ನಮ್ಮ ಸಂಘಟನೆಯ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಶಿವ ದಣಿಯವರು, ಅದರಂತೆ ಹೋರಾಟ ಸಮಿತಿಯ ಪದಾಧಿಕಾರಿಯಾಗಿರುವಂಥ ರಾಮು ಉಮ್ಮರಿಯವರು, ನಾವೆಲ್ಲರೂ ಕೂಡ ಈ ಮೂಲಕ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇವೆ. ತಮಗೆ ಒಂದು ಸಂದೇಶವನ್ನು ಕೊಡಲಿಕ್ಕೆ ತಮ್ಮ ಮುಂದೆ ಬಂದಿದ್ದೇವೆ. ಒಂದು ವೇಳೆ ಇವತ್ತು ಅಕ್ಟೋಬರ್ 5ನೇ ತಾರೀಕು ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಕರೆದು ಇವತ್ತು ಪಕ್ಷಾತೀತವಾಗಿ ಎಲ್ಲ ಸಂಘಟನೆ ಇವತ್ತು ತಳವಾರ ಜನಾಂಗ ಹಾಗೂ ಕೋಲಿ ಕಬ್ಬಲಿಗ ಸಮಿತಿ ಎರಡೂ ಸಂಘಟನೆ ಹಾಗೂ ವಿವಿಧ ಸಮಾಜದಲ್ಲಿರುವಂಥ ಸಂಘಟನೆಗಳು ಸೇರಿ ಎಲ್ಲರೂ ಪಕ್ಷಭೇದ ಮರೆತು ಒಂದು ಪೂರ್ವಭಾವಿ ಸಭೆಯನ್ನು ಅಲ್ಲಿ ನಾವು ಮಾಡಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಸಮಾಜದ ಮೇಲೆ ಆಗ್ತಾ ಇರುವಂಥ ಅನ್ಯಾಯವನ್ನು ಖಂಡಿಸಿ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟವನ್ನು ಹಮ್ಮಿಕೊಳ್ಳಲಿಕ್ಕೆ ಆ ಪೂರ್ವಭಾವಿ ಸಭೆಯನ್ನು ಕರೆದಿದ್ದೀವಿ. ಅದೇ ರೀತಿ ಇವತ್ತು ತಳವಾರ ಜನಾಂಗ ಕೂಡ ಆಗ್ತಾ ಇರುವಂಥ ಅನ್ಯಾಯ ಸರಿಪಡಿಸಿ ಅವರಿಗೆ ಸಿಂಧುತ್ವ ಪ್ರಮಾಣಪತ್ರ, ಅವರಿಗೆ ತಳವಾರ ಜಾತಿಯಲ್ಲಿರುವಂಥ ಪರಿಶಿಷ್ಟ ಪಂಗಡ ಪ್ರಮಾಣಪತ್ರ ನೀಡಬೇಕೆಂದು ಒತ್ತಾಯಿಸಿ, ಮತ್ತು ಯಾದಗಿರಿ ಮತ್ತು ಮಾನ್ವಿಯಲ್ಲಿ ಅಂಬಿಗರ ಚೌಡಯ್ಯನವರ ಬಗ್ಗೆ ಹಗುರವಾಗಿ ಮಾತನಾಡಿ ಅಪಮಾನ ಮಾಡಿರುವಂಥ ಕಿಡಿಗೇಡಿಗಳನ್ನು ಇವತ್ತು ಗಡೀಪಾರು ಮಾಡಬೇಕಂತ ಒತ್ತಾಯಿಸಿ ಕಲಬುರಗಿಯಲ್ಲಿ ಒಂದು ದೊಡ್ಡ ಪ್ರಮಾಣದ ಹೋರಾಟಕ್ಕೆ ನಾವು ಮಾಡ್ತೇವೆ ಅಂತಂದಾಗ ಇವತ್ತು ಅಲ್ಲಿ ಒಂದು ತಿಂಗಳ ಗಡುವು ಇವತ್ತು ನಮ್ಮ MLCಗಳಾಗಿರುವಂಥ ತಿಪ್ಪಣ್ಣಪ್ಪ ಕಮಕನೂರವರು ಆ ಸಭೆಯಲ್ಲಿ ಒಂದು ತಿಂಗಳ ಗಡುವು ಕೊಡಬೇಕು ಸರ್ಕಾರಕ್ಕೆ. ಅದಾದ ನಂತರ ನೀವು ಹೋರಾಟ ಮಾಡೋಣ, ನಾನು ನಿಮ್ಮ ಜೊತೆ ಬರ್ತೀನಂತ ಅವರು ಹೇಳಿದ ನಂತರ ಇವತ್ತು ನವಂಬರ್ 5ನೇ ತಾರೀಕುವರೆಗೂ ಒಂದು ತಿಂಗಳು ಮುಗಿತದೆ. ಅದಾದ ಮೇಲೆ ನವಂಬರ್ 17ನೇ ತಾರೀಕು 17 ನವಂಬರ್ ಕಲಬುರಗಿಯಲ್ಲಿ ಒಂದು ಬೃಹತ್ ಪ್ರಮಾಣದ ಹೋರಾಟ ಮಾಡ್ತೇವೆ ಅಂತ ನಾವು ಹೇಳಿಕೆಯನ್ನು ಕೊಟ್ಟಿದ್ದೀವಿ, ಪತ್ರಿಕಾ ಮೂಲಕ ಹೇಳಿಕೆ ಕೊಟ್ಟಿದ್ದೀವಿ. ಅದಾದ ನಂತರ ಇವತ್ತು ಏನು ನಮ್ಮ ಮುತುಗಾ ಗ್ರಾಮದಲ್ಲಿ ಅಂಬಿಗರ ಚೌಡಯ್ಯನವರ ಮೂರ್ತಿ ಭಗ್ನವಾದ ನಂತರ ಸುಮಾರು 15 ದಿನಗಳವರೆಗೆ ಇವತ್ತು ಆ ಒಂದು ಪ್ರಕರಣದ ಬಗ್ಗೆ ಹೋರಾಟಗಳನ್ನು ನಡೆಸುವ ಮೂಲಕ ಇವತ್ತು ಅದಾದ ನಂತರ ಕೂಡ ಇವತ್ತೇನು ಒಂದು ತಿಂಗಳ ಗಡುವು ಮುಗಿದಾಗ 5ನೇ ತಾರೀಕು ನವಂಬರ್ ಆದಾಗ ನಾವು ಈ ಒಂದು ಹೋರಾಟದ ರೂಪುರೇಷೆ ಸಿದ್ಧಪಡಿಸ್ತಾ ಇದ್ದೀವಿ. ಆ ಸಂದರ್ಭದಲ್ಲಿ ನಮ್ಮ ಸಮಾಜದ ಕೆಲವು ಹಿರಿಯ ನಾಯಕರು ಮತ್ತು ಕೆಲವು ಯುವ ಮುಖಂಡರು ಎಲ್ಲರೂ ಸೇರಿಕೊಂಡು ನಮಗೆ ಏನು ವಿನಂತಿ ಮಾಡಿಕೊಂಡ್ರಪ್ಪ ಅಂದ್ರೆ, ಇವತ್ತು ಈ ಒಂದು ಕಲಬುರಗಿಯಲ್ಲಿ ಮಾಡ್ತಾ ಇರುವಂಥ ಹೋರಾಟ ಸಾಮೂಹಿಕವಾದಂಥ ಹೋರಾಟ ಮಾಡೋಣ. ಇವತ್ತು ಎಲ್ಲ ನಾಯಕರನ್ನು ಸೇರಿಸ್ಕೊಂಡು, ಇವತ್ತು ಎಲ್ಲ ಪಕ್ಷದವರನ್ನು ಸೇರಿಸ್ಕೊಂಡು, ಯಾವುದೇ ಪಕ್ಷ ಭೇದ ಇಲ್ಲಾರ್ದೇ ಎಲ್ಲ ಪಕ್ಷದವ್ರನ್ನ ಸೇರಿಸ್ಕೊಂಡು, ಮತ್ತು ಎಲ್ಲ ಹಿರಿಯ ಮತ್ತು ಯುವ ನಾಯಕರುಗಳನ್ನು ಸೇರಿಸ್ಕೊಂಡು ಎಲ್ಲರ ಒಂದು ಅಭಿಪ್ರಾಯವನ್ನು ಪಡೆದು ಇವತ್ತು 22ನೇ ತಾರೀಕು ನವಂಬರ್ 22ನೇ ತಾರೀಕು ಶನಿವಾರ ಕಲಬುರಗಿಯಲ್ಲಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿ ಆವತ್ತಿನ ದಿನ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸಾಮೂಹಿಕವಾದಂಥ ಒಂದು ಹೋರಾಟ. ಇವಾಗ ಜಿಲ್ಲಾ ಕೂಲಿ ಸಮಾಜದ ಎಲ್ಲ ಹಿರಿಯ ಮತ್ತು ಯುವ ಮುಖಂಡರಲ್ಲಿ ಈ ಮೂಲಕ ವಿನಂತಿ ಮಾಡಿಕೊಳ್ಳೋದೇನಂತಂದ್ರೆ, ಕಳೆದ ಅಕ್ಟೋಬರ್ 5ರಂದು ಕನ್ನಡ ಭವನದಲ್ಲಿ ಏನು ಪೂರ್ವಭಾವಿ ಸಭೆ ನಡೆದಿತ್ತು. ಆ ಸಭೆಯಲ್ಲಿ ಇದೇ ನವಂಬರ್ 17ರಂದು ಒಂದು ಬೃಹತ್ ಪ್ರತಿಭಟನಾ ಹೋರಾಟ ಮಾಡಬೇಕು ಅಂಥೇಳಿ ಡೇಟ್ ನಿಗದಿ ಮಾಡಿದರು. ರಾಜ್ಯ ST ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂಥ ನಮ್ಮ ಸೋದರರು ರಚ್ಚಪ್ಪಣ್ಣ ಜಮಾದಾರವರು ನೇತೃತ್ವದಲ್ಲಿ ಈಗ ಸಮಾಜದ ಎಲ್ಲ ಮುಖಂಡರು ಹಿರಿಯರು ಎಲ್ಲರೂ ಒಂದು ನಿರ್ಣಯ ತಗೊಂಡು ಬರ್ತಕ್ಕಂಥ ಡಿಸೆಂಬರ್ ತಿಂಗಳಲ್ಲಿ 22 ನವಂಬರ್ 22ರಂದು ಒಂದು ಪೂರ್ವಭಾವಿ ಸಭೆಯನ್ನು ಕರೆದಿದ್ದಾರೆ. ಆ ಸಭೆಗೆ ಜಿಲ್ಲೆಯ ಎಲ್ಲ ತಾಲೂಕಿನ ಪೊಲೀಸ್ ಸಮಾಜದ ಯುವಕರು ಮುಖಂಡರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ತಮ್ಮ ಅಭಿಪ್ರಾಯಗಳನ್ನು ಸಮಾಜ ಜೊತೆಯಲ್ಲಿ ಹಂಚಿಕೊಳ್ಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಮೊದಲನೆಯದಾಗಿ ನಮ್ಮ ಮೀಡಿಯಾ ಬಂಧುಗಳಿಗೆ ನಮಸ್ಕರಿಸುತ್ತಾ, ವಿಷಯ ಏನೆಂದರೆ ನಮ್ಮ ಸಮಾಜದಲ್ಲಿ
ಅನ್ಯಾಯ ಆಗ್ತಿರತಕ್ಕಂಥದ್ದನ್ನು ಖಂಡಿಸಿ ನಮ್ಮ ಎಸ್ ಟಿ ಹೋರಾಟ ಸಮಿತಿ ರಾಜ್ಯ ಅಧ್ಯಕ್ಷರಾದ ಲಕ್ಷಪ್ಪಣ್ಣ ಜಮದರವರು ಏನಪ್ಪ ಅಂದ್ರೆ 17 ತಾರೀಕು ಮಾಡ್ಬೇಕಂದಿರು, ಸ್ವಲ್ಪ ಇದು ಆದ ಸಲುವಾಗಿ ಡೇಟ್ ಮುಂದೂಡಿಸಿ 22 ತಾರೀಕು ಪೂರ್ವಭಾವಿ ಸಭೆಯನ್ನು ಕಲಬುರಗಿ ನಗರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಮಾಜ ಬಂಧುಗಳಿಗೆ ವಿಷಯವನ್ನು ತಿಳಿಸುವುದೇನೆಂದರೆ, ಈ ಸಮಾಜದಲ್ಲಿ ಯಾವುದೇ ಪಾರ್ಟಿ ಪಕ್ಷ ಯಾವುದೂ ಇರೋದಿಲ್ಲ. ಯಾವುದೇ ನಮ್ಮ ಸಮಾಜದಲ್ಲಿ ಯಾವುದೂ ಸಂಘಟನೆ ಅಂತ ಏನಿಲ್ಲ. ಎಲ್ಲರೂ ತಮ್ಮ ಅನಿಸಿಕೆಗಳನ್ನು ಪೂರ್ವಭಾವಿ ಸಭೆಯಲ್ಲಿ ಬಂದು ಭಾಗವಹಿಸಿ ತಾವೆಲ್ಲರೂ ತಮ್ಮ ಅನಿಸಿಕೆಗಳನ್ನು ತಿಳಿಸಬೇಕು. ತಾವೆಲ್ಲರೂ ಕುಂತು ಸೇರಿಕೊಂಡಾಗ ಇದು ಒಂದು ಸಮಾಜಕ್ಕೆ ದೊಡ್ಡ ಶಕ್ತಿ ಆಗುತ್ತದೆ ಅಂತೇಳಿ ನಮ್ಮ ಸಮಿತಿ ವತಿಯಿಂದ ಎಲ್ಲ ಸಂಘಟನೆ ಆಗಲಿ, ಇವತ್ತು ಸಮಾಜ ಬಂಧುಗಳು ನಮ್ಮ ಸೋದರ ಸಮಾಜ, ನಮ್ಮ ಸಮಾಜ ಬಂಧುಗಳು ಎಲ್ಲರೂ ತಾವು ಪೂರ್ವಭಾವಿ ಸಭೆಗೆ ಬಂದು ಹಾಜರಾಗಬೇಕೆಂದು ವಿನಂತಿ ಮಾಡಿ